ಅತ್ಗೆ? ಅಚ್ಚು, ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಹಸುವಾಗ್ತಿದ್ಯಾ? ಏನಾದ್ರೂ ತಿಂಡಿ ತಂದ್ಕೊಡ್ಲಾ ಅಥವಾ ಕಾಫಿ ತಂದ್ಕೊಡ್ಲಾ? ಅಣ್ಣ ಎಲ್ಲಿ? ಅವರು ಬೆಳಿಗ್ಗೆನೇ ಎದ್ದು ಎಲ್ಲೋ ಹೋದ್ರು ಕಣಮ್ಮ. ಎಲ್ಲಿಗೆ, ಏನು ಅಂತ ಏನಾದ್ರೂ ಹೇಳಿದ್ನಾ? ನೀವ್ಯಾಕೆ ಹೋಗಿಲ್ಲ ಜೊತೆಲಿ? ಇಲ್ಲಮ್ಮ, ಯಾಕೋ ಇವತ್ತು ನನಗೂ ಸ್ವಲ್ಪ ಮೈಕೈ ನೋವಿತ್ತು. ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು. ಅಷ್ಟೊತ್ತಿಗೆ ಅವ್ರು ಹೊರಟೋಗಿದ್ರು ಕಣಮ್ಮ. ನಿನ್ನೆ ರಾತ್ರಿ ಅಣ್ಣ ನನ್ನ ಜೊತೆಲಿ ಮಾತಾಡುವಾಗ ನಿಜ ಹೇಳ್ಬಿಟ್ಟೆ. ಆದ್ರೆ ಅವನು ಅದನ್ನ ಅದಕ್ಕೆ ಹತ್ರ ಹೇಳಿದಾನೋ ಇಲ್ವೋ ಗೊತ್ತಿಲ್ವೇ. ಅವನು ಬೇರೆ ಯಾರಿಗೂ ಹೇಳ್ಬಿಡ ಅಂತ ಹೇಳಿದ್ದ. ಅಚ್ಚು, ಏನಾಯ್ತು? ಏನಿಲ್ಲ ಅತ್ಗೆ. ಅಣ್ಣ ಏನಾದ್ರೂ ಹೇಳಿದ್ನಾ ನಿಮ್ಗೆ ಅಥವಾ ಏನಾದ್ರೂ ಕೇಳಿದ್ನಾ? ಇದೇನಚ್ಚು, ದಿಢೀರಂತ ಏನಾದ್ರೂ ಹೇಳಿದ್ರ ಅಂತ ಕೇಳ್ತಾ ಇದೀಯಾ? ಏನ್ ವಿಷಯ? ಅದು ಅದಕ್ಕೆ ಒಂದಿನ ನೀವು ಅಣ್ಣ ಮಾತಾಡ್ತಿದ್ರಲ್ಲ, ಅದೇ ನಂತರ ಯಾವುದೋ ಹುಡುಗಿ ಇದ್ಲು ಅಂತ, ಹಾಗೆ ಹೀಗೆ ಅಂತ. ಅದನ್ನ ನಾನು ಕೇಳಿಸ್ಕೊಂಡೆ. ಅವಳು ಶಾಂತಿನೇ ಇರಬೇಕು ಅನ್ನೋ ಸಂದೇಹ ನಿಮ್ಮಿಬ್ರಿಗೂ ಬಂದಿದೆ ಅಂತ ನನಗೆ ಗೊತ್ತಾಯ್ತು. ಆ ವಿಷಯ ನನ್ನವರೆಗೂ ನೀವು ತಂದಿಲ್ಲ. ನೀವಿಬ್ರು ಹಾಗೆ ಇಟ್ಕೊಂಡಿದ್ರಿ. ಮೊದಲು ಅದೇನು ಅಂತ ಅರ್ಥ ಆಗಿಲ್ಲ ಅದಕ್ಕೆ. ನನಗೂ ಒಂಥರ ಕುತೂಹಲ, ಭಯ, ಆತಂಕ. ಅದಕ್ಕೆ ನಿಮ್ಮ ಮಾತನ್ನ ಕೇಳಿದ್ಮೇಲೆ ನಾನು ಹೋಗಿ ರತ್ನಮ್ಮಂಗೆ ವಿಷಯ ಹೇಳಿದೆ. ಜಾತ್ರೆ, ದೇವಸ್ಥಾನ, ಹರಕೆ ಅಂತ ಹೇಳಿ ನಾನು ಕರ್ಕೊಂಡೋದೆ. ಜಾತ್ರೆ, ದೇವಸ್ಥಾನ, ಹರಕೆ ಅಂತ ಹೇಳಿ ನಾನು ಕರ್ಕೊಂಡೋದೆ. ಆದ್ರೆ ನಾನು ಅನ್ಕೊಂಡು ಹೋಗಿದ್ದೆ ಬೇರೆ, ಅಲ್ಲಿ ನಡೆದಿರೋದೇ ಬೇರೆ. ಸುಮಕ್ಕ, ಬನ್ನಿ ಸದನ, ಕೂತ್ಕೊ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಕಾಫಿ ತರಲಾ? ಬೇಡ. ಏನಿಬ್ರು ರಹಸ್ಯ ಮಾತಾಡ್ತಾ ಇದ್ರಿ? ನಾನು ಬಂದಿದ್ದು ತಪ್ಪಾಯ್ತಾ? ಅದು ರತ್ನಮ್ಮ ಅವ್ರ ನೆನಪು ಕಾಡ್ತಿತ್ತ. ಅವ್ರ ಬಗ್ಗೆನೇ ಮಾತಾಡ್ತಿದ್ವಿ. ಓ, ಈಗ ನಾನು ಬಂದಿದ್ದು ರತ್ನಮ್ಮ ಅವ್ರ ಬಗ್ಗೆನೇ ಮಾತಾಡೋದಕ್ಕೆ. ವೀರಣ್ಣ ಅವ್ರಿಲ್ವಾ? ಇಲ್ಲ, ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ. ಏನಿಲ್ಲ, ಪುಣ್ಯವಂತೆ ರತ್ನಮ್ಮ ಹೋಗ್ಬಿಟ್ರು. ಅವ್ರ ದೇಹ ನೋಡೋ ಯೋಗನೂ ನಮಗೆ ಸಿಗ್ಲಿಲ್ಲ. ಅಲ್ಲದೆ ದೇಹ ಬೇರೆ ದಾನ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಅಂತ ಯಾರು ಬಂಧು ಬಳಗ ಇದ್ರು ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ. ಅವ್ರಿಗೆ ಬಂಧು ಬಳಗ ಎಲ್ಲ ನಾವೇ ಅಲ್ವಾ? ಅದಕ್ಕೆ ಮನೆಯಲ್ಲೆಲ್ಲ ಕೂತು ತೀರ್ಮಾನ ಮಾಡಿ ಅವ್ರಿಗೆ ಮಾಡಬೇಕಾಗಿದ್ದ ಕಾರ್ಯನ ನಾವು ಮಾಡೋಣ ಅಂತ, ಅದನ್ನೇ ಹೇಳೋಣ ಅಂತ ಬಂದೆ. ಒಳ್ಳೆ ಕೆಲಸ ಸಾಧನ ಅವರೇ. ನಮ್ಮನೇಲಿ ಎಲ್ಲರೂ, ಅದರಲ್ಲೂ ಶಾಂತಿ ನಿವಾಸದವ್ರು ಎಲ್ಲರೂ ಅವರನ್ನು ತುಂಬ ಹಚ್ಕೊಂಡಿದ್ರಿ. ಎಲ್ಲರೂ ಒಟ್ಟಿಗೆ ನಿಂತು ಈ ಕಾರ್ಯನ ಮಾಡೋಣ ಅಲ್ವಾ ಅಚ್ಚು? ಹೌದು ಅತ್ತಿಗೆ. ಮನುಷ್ಯನ ದೇಹ ಬಿಟ್ಟು ಆತ್ಮ ಹೋದ್ಮೇಲೆ ಆ ದೇಹನ ಸುಟ್ಟು ಪಂಚಭೂತಗಳಿಗೆ ಸೇರಿಸ್ಬಿಡ್ತೀವಿ. ಇನ್ನು ಕೆಲವರು ಭೂಮಿ ತಾಯಿಗೆ ಅರ್ಪಿಸ್ಬಿಡ್ತಾರೆ. ಆದ್ರೆ ರತ್ನಮ್ಮ ಅವರು ಅದೆಲ್ಲಕ್ಕಿಂತನೂ ಭಿನ್ನ ಅಲ್ವಾ? ದೇಹನೇ ದಾನ ಮಾಡ್ಬಿಟ್ರು. ಅವ್ರಿಗೆ ಮಾಡ್ಬೇಕಾಗಿರೋ ಕಾರ್ಯನ ನಾವು ಮಾಡ್ಲೇಬೇಕು.